ಐಪಿಎಲ್ 2025 ಆರಂಭವಾಗಿದೆ. ಆದರೆ ಮೊದಲ ಪಂದ್ಯದಲ್ಲೇ ಕೆಕೆಆರ್ ದೊಡ್ಡ ತಪ್ಪಿಗೆ ಕೈ ಸುಟ್ಟುಕೊಂಡಿದೆ. ಫಿಲ್ ಸಾಲ್ಟ್ನ್ನು ಕೈಬಿಟ್ಟ ಕೆಕೆಆರ್ಗೆ ಅವರೇ 31 ಬಾಲ್ಗೆ 56 ರನ್ ಸಿಡಿಸಿ ಪ್ರತೀಕಾರ ತೀರಿಸಿದರು. ಈಡನ್ ಗಾರ್ಡನ್ಸ್ನಲ್ಲಿ 175 ರನ್ ಗುರಿ. ವಿರಾಟ್ ಕೊಹ್ಲಿ ಜೊತೆ ಸಾಲ್ಟ್ ಆರ್ಸಿಬಿಗೆ ಭರ್ಜರಿ ಆರಂಭ ಕೊಟ್ಟರು. ಕೆಕೆಆರ್ಗೆ ಈ ತಪ್ಪು ದುಬಾರಿಯಾಗುತ್ತಾ? 2 ನಿಮಿಷದಲ್ಲಿ ಈ ಕತೆ ತಿಳಿಯೋಣ. ಕೊನೆವರೆಗೂ ಜೊತೆಗಿರಿ. ನಮಸ್ಕಾರ ಸ್ನೇಹಿತರೆ, ಐಪಿಎಲ್ 2025 ಉದ್ಘಾಟನಾ ಪಂದ್ಯ. ಕೆಕೆಆರ್ ವರ್ಸಸ್ ಆರ್ಸಿಬಿ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿತು. ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ಗೆ ರಹಾನೆ 56, ನರೈನ್ 44 ರನ್. ಆರಂಭ ಭರ್ಜರಿಯಾಗಿತ್ತು. ಆದರೆ ಆರ್ಸಿಬಿ ಬೌಲರ್ಗಳು ಕಂಬ್ಯಾಕ್ ಮಾಡಿದರು. ಕೃಣಾಲ್ ಪಾಂಡ್ಯ 3 ವಿಕೆಟ್, ಜೋಶ್ ಹೇಜಲ್ವುಡ್ 2 ವಿಕೆಟ್. ಕೆಕೆಆರ್ 174ಕ್ಕೆ ಔಟ್. ಆದರೆ ಇಲ್ಲಿ ಅಸಲಿ ಡ್ರಾಮಾ ಶುರುವಾಯಿತು. ಫಿಲ್ ಸಾಲ್ಟ್ನ ಪ್ರತೀಕಾರ. ಚೇಸಿಂಗ್ಗೆ ಬಂದ ಆರ್ಸಿಬಿ ಸಾಲ್ಟ್ ಮತ್ತು ಕೊಹ್ಲಿ ಬೌಲರ್ಗಳ ಮೇಲೆ ದಾಳಿ ಮಾಡಿದರು. ಸಾಲ್ಟ್ 31 ಬಾಲ್ಗೆ 56 ರನ್, 9 ಬೌಂಡರಿ, 2 ಸಿಕ್ಸ್. 11.1 ಓವರ್ಗೆ ಆರ್ಸಿಬಿ 116 ರನ್. ಕಳೆದ ಐಪಿಎಲ್ನಲ್ಲಿ ಕೆಕೆಆರ್ಗೆ ದೊಡ್ಡ ಇನ್ನಿಂಗ್ಸ್ ಆಡಿದ ಸಾಲ್ಟ್ನ್ನು ಈ ಬಾರಿ ಕೈಬಿಟ್ಟರು. ಆರ್ಸಿಬಿ 11.5 ಕೋಟಿಗೆ ತೆಗೆದುಕೊಂಡು ಜಾಣತನ ತೋರಿತು. ಸಾಲ್ಟ್ ತಮ್ಮ ಬ್ಯಾಟ್ನಿಂದ ಕೆಕೆಆರ್ಗೆ ಉತ್ತರ ನೀಡಿದರು. ಈ ತಪ್ಪು ದುಬಾರಿಯಾಯಿತು. ಒಟ್ಟಿನಲ್ಲಿ ಸಾಲ್ಟ್ನ ಸ್ಫೋಟಕ ಆಟ ಆರ್ಸಿಬಿಗೆ ಗೆಲುವಿನ ದಾರಿ ತೋರಿಸಿತು. ಕೆಕೆಆರ್ಗೆ ಇದು ಆರಂಭಿಕ ಪಾಠವೇ? ನಿಮಗೇನು ಅನ್ನಿಸುತ್ತೆ? ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಐಪಿಎಲ್ ರೋಮಾಂಚನಕ್ಕೆ ಸಿದ್ಧರಾಗಿ. ಜೈ ಹಿಂದ್.